ಆಶ್ರಮವಾಸಿ ಹುಡುಗರಿಬ್ಬರ ಕೈಯಲ್ಲಿ ಮಾಡಿದ ಯುದ್ಧದಲ್ಲಿ ಸಾಕೇತ ನಾಡಿನ ಸೂರ್ಯವಂಶೀಯ ಸೇನೆ ಧರಾಶಾಯಿಯಾಯಿತು ಎಂಬುದನ್ನ ಕೇಳಿದಾಗ ಒಮ್ಮ ತಲೆ ಸುತ್ತಿದಂತಾಯಿತು. ನಾಲಿಗೆಯ ಪಸೆ ಆರಿತು, ಕಣ್ಣಾಲಿಗಳಲ್ಲಿ ಮಂಜಲೆರಿದವು. ಧೈರ್ಯೋದ್ಧಾಮನಾದಂತಹ ರಾಮನ ಧೈರ್ಯದ ಗಿರಿ ಕುಸಿಯಿತು. ಯಜ್ಞ ತೊಲಗಬೇಕಿದ್ರೆ ನಾನೇ ಹೋಗಬೇಕು. ಕೇಳಿದ್ದೇನೆ ಯಜ್ಞ ದೀಕ್ಷಿತನಾದಂತಹ ಒಬ್ಬ ವ್ಯಕ್ತಿ ದೀಕ್ಷೆಯನ್ನ ತೊರೆದು ಯುದ್ಧಕ್ಕೆ ಹೋಗುವ ಪ್ರಸಂಗ ಬಂತು ಅಂತಾದ್ರೆ ಅವ ಬದುಕಿನಲ್ಲಿ ಏನನ್ನು ಕಳೆದುಕೊಳ್ಳುತ್ತಾನೆ ಎಂಬ ಅರ್ಥವಂತೆ. ರಾಮ ಇನ್ನೂ ಬದುಕಿನಲ್ಲಿ ಕಳೆದುಕೊಳ್ಳುವುದಿದೆಯೇ? ವಿಷಯ ಕೇಳಿದಂತ ಅರಮನೆಯ ನಾರಿಯರೆಲ್ಲ ಚಿಂತಾಕ್ರಾಂತರಾಗಿದ್ದಾರೆ. ಅವರೆಲ್ಲರನ್ನ ಸಂತೈಸಿದೆ. ಅಳಿದುಳಿದ ಸೇನೆಯನ್ನ ಕೂಡಿಕೊಂಡೆ ರಥಾಗ್ರದಲ್ಲಿ ಆಂಜನೇಯರನ್ನ ಕೂಡಿಸಿದ್ದಾಯಿತು. ಬಿಲ್ ಬಾಣ ಧರಿಸಿ ಪರಿಯನ್ನು ಕಂಡಾಗ ರಾಮಾಗ ಸೇನೆಯ ಪರಿಯನ್ನು ಕಂಡಾಗ ರಾಮ ಬರಲಾಗಿಯನು ಜರ ಹೊರಗಿದ್ದ ಅನುಜರ ಹೊರಗಿದ್ದ ಯಜ್ಞ ಮಂಟಪದಿಂದ ನೇರವಾಗಿ ಆಶ್ರಮ ಪ್ರದೇಶಕ್ಕೆ ಬಂದೆ. ನಾನಿಲ್ಲಿ ಏನನ್ನು ಕಾಣಬೇಕಿತ್ತು, ಏನನ್ನು ಕಾಣ್ತಾ ಇದ್ದೇನೆ? ಮಂತ್ರೋಚ್ಚಾರದ ಓಂಕಾರದಿಂದ ಕಿವಿ ತುಂಬಿ ತುಳುಕಬೇಕಿತ್ತು. ಆಕ್ರಂದನ ಕೇಳ್ತಾ ಇದ್ದೀನಿ. ಪ್ರಾಣಿಗಳು ಸಹಜ ವೈರವನ್ನು ಮರೆತು ಒಂದಾಗಿ ಆಡುತ್ತಿದ್ರೆ ಕಡಿ, ಕೊಚ್ಚು, ಕೊಲ್ಲು ಎನ್ನುವ ಶಬ್ದ ಕೇಳುತ್ತಾ ಇದೆ. ಹಾಗಾದರೆ ಚಾಲನಾಡಿದ ಮಾತು ಯಾರದು? ಯಾರು? ಶತ್ರುಘ್ನ. ಲವಣಾಸುರ ಎನ್ನುವ ದೈತ್ಯನನ್ನೇ ಕೊಂದು ಮುಗಿಸಿದ ನನ್ನ ತಮ್ಮ ಶತ್ರುಘ್ನನಿಗೆ ಈ ಮಕ್ಕಳನ್ನ ಗೆಲ್ಲುವುದಕ್ಕಾಗದೆ ಹೋದಿದ್ದಿ. ಇದ್ಯಾರು? ಭರತ ಭ್ರಾತೃ ಪ್ರೇಮ ಏನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟ. ಜೊತೆಗೆ ಭರತ ಗಂಡದ ಅರಸು ಮಕ್ಕಳ ಎದೆಯಲ್ಲಿ ಭೀತಿಯ ಅಲೆ ಎಬ್ಬಿಸಿದ. ಭರತನು ಸಾಲದೇ ಹೋದಿದೆ. ತಮ್ಮ ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ. ಇಂದ್ರನನ್ನು ಜಯಿಸಿದವ ಇಂದ್ರಜಿತು. ಅಂತಹ ಇಂದ್ರಜಿತುವನ್ನೇ ಕೊಂದವ ಅವನು ಸಾಲದೇ ಹೋದನೆ. ಬದುಕಿನಲ್ಲಿ ಇವರನ್ನೆಲ್ಲ ನಾನು ಮಕ್ಕಳೆಂದು ಭಾವಿಸಿದ್ದೆ. ಯಾಕಾಗಿ? ಮಕ್ಕಳಿಗೆ ತಂದೆಯಾಗುವ ವಿಷಯದಲ್ಲಿ ರಾಮಚಂದ್ರ ನತದೃಷ್ಟ ಹತಭಾಗ್ಯ. ಮನೆತನವನ್ನ ಬೆಳಗುವುದಕ್ಕೆ ಬಂದ ತುಂಬು ಗರ್ಭಿಣಿ ಸೀತೆಯನ್ನ ಕಾಡಿಗಟ್ಟಿದಂತ ನನಗೆ ಮತ್ತೆ ಮಕ್ಕಳಿಗೆ ತಂದೆಯಾಗುವ ಯೋಗ ಎಲ್ಲಿ? ಅಂತೂ ಆಳಿದರೆ ರಘುವಂಶ ತಿಲಕ ಇಲ್ದಿದ ರಣದಿ ಆಳಿದರೆ ರಘುವಂಶ ತಿಲಕ ದಿನ ರಣದಿ ಕಾಳೆ
ಎಲ್ಲನೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂದರೆ ಸೂರ್ಯವಂಶದ ಕೀರ್ತಿ ಸೌಧವನ್ನು ಹೊರುವುದಕ್ಕಿರುವ 4 ವಜ್ರದ ಕಂಬಗಳು. 3 ಕಂಬ ಮುರಿದು ಬಿದ್ದುವಂತಾಗ ನನ್ನೊಬ್ಬನಿಂದ ಕೀರ್ತಿ ಸೌಧವನ್ನು ಹೊರುವುದಕ್ಕಾದೀತೆ. ಸೂರ್ಯವಂಶನು ಗಳಿಸಿದ ಪುಣ್ಯದ ಸೆಲೆ ಬತ್ತಿ ಹೋಯಿತೆ. ಆಳಲಿ ಫಲವೇ ಒಳಲಿ ಫಲವೇ ನಿಂದು ವೀರ ಕ್ಷತ್ರಿಯನಾಗಿ ಬಡಿಕೆವರ ಮಡು ಹಿಡಿದ ಕಡಲ ತಲೆಯ ಮುಡಿವೆ